ಹಾಯ್ ಸ್ನೇಹಿತರೆ, ಇದು ಪ್ರಾನ್ಸ್ ಬಿರಿಯಾನಿ ನಾವು ಮಡಿಕೆನಲ್ಲಿ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಮುಂಚೆ ಮಾಡಿದ ವಿಡಿಯೋ ಅದು ತುಂಬ ಸೌಂಡ್ ಬರ್ತಾ ಇದೆ. ಬಿರಿಯಾನಿ ಜೊತೆಗೆ ಮೊಟ್ಟೆ ಇಲ್ಲ ಅಂದರೆ ಬಿರಿಯಾನಿ ಅಂತಲೇ ಅನ್ನಿಸ್ಕೊಳ್ಳಲ್ಲ. ಸ್ನೇಹಿತರೆ, ನಿಜವಾಗ್ಲೂ ತುಂಬ ಸೂಪರಾಗಿ ಸಕ್ಕತ್ತಾಗಿ ಬಂದಿದೆ. ತಪ್ಪದಿರ ನೀವು ಈ ರೆಸಿಪಿನ ಟ್ರೈ ಮಾಡಿ. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಕಮೆಂಟು ಶೇರ್ ಮಾಡಿ. ಪ್ರಾನ್ಸ್ ಇವತ್ತು ನಾವು ಮಾಡ್ತಾ ಇರೋದು ಪ್ರಾನ್ಸ್ ಬಿರಿಯಾನಿ. ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಮಾಡೋಂಥ ವಿಧಾನ. ಸಾಕತ್ತಾಗಿರುತ್ತೆ. ಈ ಥರ ಕಟ್ ಮಾಡಿ ಈ ಒಳಗಡೆ ಇರೋಂಥ ಬ್ಲ್ಯಾಕು ತೆಗಿಬೇಕು. ಪ್ರಾನ್ಸ್ ಬಿರಿಯಾನಿ ಅಂತ ಆಮೇಲೆ ಚಿತ್ರಾನ್ನ ಮಾಡ್ಬಿಡ್ತೀವಿ ನಾವು. ಇವಾಗ ನಾವು ಪ್ರಾನ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ. ಇವಾಗ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಾವು ಇದೆಲ್ಲ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಇದರಲ್ಲಿ ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡಿಟ್ರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಏನೇನು ಮಸಾಲೆ ಅಂತ. ನೋಡಿ, ಒಂದು ಚಿಕ್ಕ ಸ್ಪೂನಲ್ಲಿ ಖಾರ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ಬೇಕಷ್ಟು ಉಪ್ಪು, ಸ್ವಲ್ಪ ಮೊಸರು, ಒಂದು 2 ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಲೆಮನ್ನು, ಅರ್ಧದಲ್ಲಿ ಒಂದು ಅರ್ಧ ಸಾಕು, ತುಂಬ ಏನು ಬೇಡ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿ ಒಂದು 1/2 ಅವರ್ ಇಡ್ಬೋದು, ಚೆನ್ನಾಗಿರುತ್ತೆ. ಒಂದು 1/2 ಅವರಿಂದ 1 ಅವರ್ ತನಕ ಇಡ್ಬೋದು, ಏನೂ ಆಗಲ್ಲ. ರುಚಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಓಕೆ, ಇದು ಮಸಾಲೆ ಆಯಿತು. ನಾವು ಬಾಸ್ಮತಿ ಯೂಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬಾಸ್ಮತಿ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ದಮ್ ಏನು ಮಾಡ್ತಾ ಇಲ್ಲ, ನಾರ್ಮಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ನಾವು ಇರೋ ಪ್ರಾನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಕ್ಕಿ ತಗೊತೀವಿ. ನಾನು ಇದರಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ, ಸಾಕಾಗುತ್ತೆ. ನೆನೆಸಿಡೋಣ. ಚೆನ್ನಾಗಿ ಒಂದು 2-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ನೆನೆಸಿಟ್ಕೊಳ್ಳೋಣ. ಇದನ್ನು ಸೇಮ್ ಪ್ರಾನ್ಸ್ ಥರನೇ ಇದು ಒಂದು 1/2 ಅವರ್ ನೆನಿಬೇಕು. ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಈರುಳ್ಳಿಕ್ಕೆ ಕಟ್ ಮಾಡ್ಕೋಬೇಕು. ಮೀಡಿಯಂ ಸೈಜು 3 ಈರುಳ್ಳಿ ತಗೊಂಡಿದ್ದೀನಿ, ಸಾಕಾಗುತ್ತೆ. ಹಸಿಮೆಣಸಿನ್ಕಾಯಿ ಇದನ್ನು ಉದ್ದ ಮಾಡ್ಕೊಂಡ್ರೆ ಸಾಕು, 2 ಮಾಡ್ಕೊಂಡ್ರೆ ಸಾಕು. ಸ್ನೇಹಿತರೆ, ಎಣ್ಣೆ ಹಾಕ್ಕೊತಾ ಇದ್ದೀವಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಬಿರಿಯಾನಿ ಅಂದ್ರೇ ತುಪ್ಪ ಇಲ್ದಿರ ಬಿರಿಯಾನಿ ಆಗೋದಿಲ್ಲಲ್ಲ. ನಾನು ಒಂದು 2 ಸ್ಪೂನು ತುಪ್ಪ ಹಾಕ್ಕೊತೀನಿ. ಒಂದು 2-3 ಸ್ಪೂನ್ ಹಾಕ್ಕೋಬೋದು. ಸ್ಪೂನ್ ಚಿಕ್ಕದಾಗಿದೆ. ಆಮೇಲೆ ನೋಡಿ ಇಲ್ಲಿ
ಚಕ್ಕೆ, ಲವಂಗ, ಸೋಂಪು, ಸ್ವಲ್ಪ ಜೀರಿಗೆ ಮತ್ತು ಅವೆಲ್ಲ ತೊಗೊಂಡಿದ್ದೀನಿ. ಮತ್ತು ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು 2 ಬಿರಿಯಾನಿ ಎಲೆ. ಅದು 1 ಸೆಕೆಂಡು ಫ್ರೈ ಮಾಡಿ. ಸ್ನೇಹಿತರೆ, ಇದು ಗರಂ ಮಸಾಲೆ ಎಲ್ಲ ಬಿಸಿ ಆಗಿದೆ. ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ನಾವು ಒಲೆನಲ್ಲಿ ಮಾಡ್ತಾಯಿದ್ದೀವಿ, ಅದು ಮಡಕೆನಲ್ಲಿ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ತುಂಬ ರುಚಿ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ನಾನು ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. 2 ಸಾಕು. ನಾವು ಅರ್ಧ kg ಪ್ರಾನ್ಸ್ ತೊಗೊಂಡ್ವಿ. ಅರ್ಧ kg ಪ್ರಾನ್ಸ್ ತೊಗೊಂಡ್ರೆ ಅದು ವೇಸ್ಟೇಜ್ ಎಲ್ಲ ಹೋಗಿ ನಮಗೆ 1/4 kgನೇ ಬಂದಿದೆ. ಹಾಗಾಗಿ ಅದಕ್ಕೆ ಎಷ್ಟೆಷ್ಟು ಮಸಾಲೆ ಬೇಕೋ ಅಷ್ಟೇ ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಜಾಸ್ತಿ ತೊಗೊಳೋವಾಗ ಏನಾಗುತ್ತೆ ಅಂದರೆ ಅದು ಪ್ರಾನ್ಸ್ ಟೇಸ್ಟ್ ಕಮ್ಮಿಯಾಗಿ ಮಸಾಲೆ ಟೇಸ್ಟು ಜಾಸ್ತಿ ಆಗಿಬಿಡುತ್ತೆ. ಸ್ನೇಹಿತರೆ ನೋಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ, ಪುದೀನ ಹಾಕ್ಕೊಂಡು 1-2 ಸೆಕೆಂಡು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನೋಡಿ ಸ್ನೇಹಿತರೆ, ಈರುಳ್ಳಿ ಇಷ್ಟು ಫ್ರೈ ಆದಾಗ ನಾವು ಕೊತ್ತಂಬರಿ, ಪುದೀನ ಹಾಕ್ಕೋಬೇಕು. ನಿಜವಾಗ್ಲೂ ಒಲೆನಲ್ಲಿ ಅಡುಗೆ, ಅದು ಒಲೆಯಲ್ಲಿ ಮಡಕೆಯಿಂದ ಮಾಡೋ ಅಡುಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬಟ್ ಈಗಿನ ಜನ್ರೇಷನಲ್ಲಿ ಮಡಕೆದಲ್ಲಾದರೂ ಅಡುಗೆ ಮಾಡ್ಕೋಬೋದು. ಬಟ್ ಒಲೆನಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಅಲ್ವಾ? ಯಾಕೆಂದರೆ ಈ ಸೌದೆ, ಹೊಗೆ, ನಾವು ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀವಿ ಗೊತ್ತಾ ಈ ಅಡುಗೆ ಮಾಡೋದಕ್ಕೆ. ಸ್ವಲ್ಪ ಅದು ಒಲೆ ಅಂಟ್ಕೊಳ್ಳೋ ತನಕ ಹೊಗೆ ತುಂಬ ಬರುತ್ತೆ, ಕಣ್ಣೆಲ್ಲ ಉರಿಯುತ್ತೆ. ಹಾಗಾಗಿ ಬಟ್ ನಮಗೆ ಟೈಮ್ ಸಿಕ್ಕಿದಾಗಾದರೂ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ನನಗೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ. ಕೇಳ್ತಾ ಇರ್ತಾರೆ ಆವಾಗ ಅಂದರೆ ನಾವು ಸಂಡೇ ದಿನ ನಾನ್ ವೆಜ್ ಎಲ್ಲ ಮಾಡಿದಾಗ ಹೇಳ್ತಾರೆ ಒಲೆಯಲ್ಲಿ ಅಡುಗೆ ಮಾಡಿ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಇವಾಗ ಅವರಿಲ್ಲ, ಶಾಪ್ಗೆ ಹೋಗಿದ್ದಾರೆ. ನಾನು ನನ್ನ ಮಗಳು ಮಾಡ್ತಾಯಿದ್ದೀವಿ. ನಾನಿಲ್ಲಿ 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಸ್ಪೂನ್ ದೊಡ್ಡದಾಗೇ ಇದೆ. ಇದು ಫ್ರೆಶ್ ನೋಡಿ, ಇವಾಗಲೇ ರುಬ್ಕೊಂಬಂದಿರೋದು. ನಾವು ಯಾವುದೇ ಥರ ಬಿರಿಯಾನಿ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು 1-2 ಸೆಕೆಂಡು ಫ್ರೈ ಆದಮೇಲೆ ನಾವು ನೆಕ್ಸ್ಟು ಟೊಮೆಟೊ ಸೇರಿಸ್ಕೊಳ್ಳೋದೆ. ಇದು ಸಾಕು, ಆಗಿದೆ ಆಲ್ಮೋಸ್ಟ್. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ನಾನಿಲ್ಲಿ ಟೊಮೆಟೊ 2 ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಎಲ್ಲ ಹೇಳಿದ್ದೀನಿ ಅನಿಸುತ್ತೆ. ಮೀಡಿಯಮ್ ಸೈಜು 3 ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಆಗಿರೋಂಥ 2 ಟೊಮೆಟೊ ತೊಗೊಂಡಿದ್ದೀನಿ. ಇದು ಟೊಮೆಟೊ ಸ್ವಲ್ಪ ಬೇಯಲಿ. ನಾವು ಒಂದು ತಟ್ಟೆ ಮುಚ್ಚಿಟ್ಕೊಳ್ಳೋಣ. ಸ್ವಲ್ಪ ಟೊಮೆಟೊ ಬೇಯೋ ತನಕ ತಟ್ಟೆ ಮುಚ್ಚಿಟ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಟೊಮೆಟೊ. ಸ್ನೇಹಿತರೆ, ಮಸಾಲೆ ಹಾಕ್ಕೊಳ್ಳೋಣ. ಟೊಮೆಟೊ ಫ್ರೈ ಆಗಿರೋ ಸಾಕು. ಮಸಾಲೆ ಎಲ್ಲ ಹಾಕೋಷ್ಟರಲ್ಲಿ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ. ಒಲೆ ಬಂದು ಫಾಸ್ಟಾಗಿ ಚೆನ್ನಾಗಿ ಉರಿತಾ ಇದೆ, ಬೇಗ ಆಗುತ್ತೆ. ನಾವು ಪ್ರಾನ್ಸ್ಗೆ ಉಪ್ಪು ಹಾಕ್ಕೊಂಡಿದ್ದೀವಿ, ಅದರಿಂದ ಉಪ್ಪು ನೋಡಿ ಸೇರಿಸ್ಕೋಬೇಕು. ಇದು ಸ್ಪೂನು ತುಂಬ ಪುಟಾಣಿದು. ನಾನು 1 ಸ್ಪೂನು ಖಾರದ ಪುಡಿ. ಇದು ನಾನು ಮನೇಲೇ ಮಾಡ್ಕೊಂಡಿರೋಂಥ ಗರಂ ಮಸಾಲ. ಇದು ಬಿರಿಯಾನಿ ಮಸಾಲ ಅಂತಲೇ ಹೇಳ್ಬೋದು. ಧನಿಯಾ ಪೌಡರು ಇಲ್ಲಿ 2 ಸ್ಪೂನು ಧನಿಯಾ ಪೌಡ್ರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ. ಓಕೆ, ಖಾರ ಇನ್ನೊಂಚೂರು ಹಾಕ್ಕೊಳ್ಳೋಣ.
ಗರಂ ಮಸಾಲ ಬಂದು ನಾನು ಮನೇಲೇ ಮಾಡ್ಕೊಂಡಿರೋಂಥದ್ದು. ಇದು ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಸಾಲೆ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ನಾವು ಪ್ರಾನ್ಸ್ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇವಾಗ ಎಲ್ಲ ಫ್ರೈ ಆಗಿದೆ. ಮಸಾಲೆ, ಟೊಮೆಟೊ, ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ನಮ್ಮ ಪದಕ್ಕೆ ಆಗಿದೆ. ನಾವು ಇವಾಗ ಆವಾಗಲೇ ಮಸಾಲೆ ಮಿಕ್ಸ್ ಮಾಡಿಟ್ಟಿರೋಂಥ ಪ್ರಾನ್ಸ್ ಹಾಕ್ಕೊಳ್ಳೋಣ. ನಾವು ಇದರಲ್ಲೇ ಮೊಸರು ಸೇರಿಸಿದ್ದೀವಿ, ಮತ್ತೆ ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇನ್ನು ಬೇಕಾಗುತ್ತೆ ಸಾಕು ಅಂತ. ನೋಡಿ, ಇನ್ನು ಸ್ವಲ್ಪ ಬೇಕಾಗುತ್ತೆ. ಇನ್ನೊಂದು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ, ಸಾಕು. ನೋಡಿದ್ರಲ್ಲ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಸಾಲೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದರೆ ಅಡುಗೆನೂ ಚೆನ್ನಾಗಿ ಬರುತ್ತೆ ಅಂತಲೇ ಅರ್ಥ. ಇವಾಗ ಇದನ್ನು ಮತ್ತೆ ಒಂದು 5 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಅದು ಪ್ರಾನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಸಾಲೆ ಹಿಡಿದು ಸ್ವಲ್ಪ ಬೇಯಬೇಕು. ಅವಾಗ ಏನಾಗುತ್ತೆ ಅಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಸ್ಟೇಜಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಪ್ರಾನ್ಸ್ ಆಲ್ಮೋಸ್ಟ್ ಬೆಂದಿದೆ. ನಾವು ನೀರು ಸೇರಿಸ್ಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಬಾಸುಮತಿ 2 ಗ್ಲಾಸ್ ಹಾಕಿದ್ದೀವಿ, ಅದರಿಂದ 3 ಗ್ಲಾಸು, 3ರಿಂದ 3.5 ಹಾಕ್ಕೋಬೋದು. ಯಾಕಂದರೆ ಮಡಿಕೆ ಆಗಿರೋದ್ರಿಂದ ನೀರು ಸ್ವಲ್ಪ ಹೀರ್ಕೊಳ್ಳುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಉಪ್ಪು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿಗಿಡೋಣ. ಕುದಿ ಬಂದಮೇಲೆ ಆಮೇಲೆ ಅಕ್ಕಿ ಸೇರಿಸ್ಕೊಳ್ಳೋದಷ್ಟೇ. ನೀರು ಕುದ್ದಿದೆ ಸ್ನೇಹಿತರೆ, ಅಕ್ಕಿ ಹಾಕ್ಕೊತಾ ಇದ್ದೀನಿ. ಹೊಗೆ ಒಂದು ಕಡೆ. ಬಾಸುಮತಿ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಅಷ್ಟೇ, ಆಲ್ಮೋಸ್ಟ್ ನಮ್ಮ ಬಿರಿಯಾನಿ ರೆಡಿ ಆದಂಗೆ. ಇನ್ನು ಕುದಿಸಿ ಸ್ವಲ್ಪ ದಮ್ಗೆ ಹಾಕಿದ್ರೆ ಆಗೋಯ್ತು. ಪ್ರಾನ್ಸ್ಗೆ ಸ್ವಲ್ಪ ಲೆಮನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ಥರ ನಾವು ಫಿಶ್ ಮಾಡೋವಾಗ ಸ್ವಲ್ಪ ಹುಳಿ ಇದ್ದರೆ ಅದು ರುಚಿ ತುಂಬ ಚೆನ್ನಾಗಿರುತ್ತೆ.